ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ನೆರವು. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಇದೀಗ ಟರ್ಕಿ ನೆರವನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆ. ಪಾಕಿಸ್ತಾನಕ್ಕೆ ಅಗತ್ಯ ಸಾಮಗ್ರಿಗಳನ್ನ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ನೆರವನ್ನ ಘೋಷಿಸಿ ಇಸ್ಲಾಮಾಬಾದ್ಗೆ ಟರ್ಕಿಯ ಕಾರ್ಗೋ ವಿಮಾನ ಸಹ ಇದೀಗ ಲ್ಯಾಂಡ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ದೇಶ ಇದೀಗ ನೆರವನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಟರ್ಕಿಯ ಕಾರ್ಗೋ ಅಲ್ಲಿ ಲ್ಯಾಂಡ್ ಆಗಿದೆ. ಇಸ್ಲಾಮಾಬಾದ್ನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಎಲ್ಲ ದೇಶಗಳು ಈ ಉಗ್ರವಾದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾವೆ. ಅಂದ್ರೆ ನಾವು ಭಾರತಕ್ಕೆ ಸಹಾಯವನ್ನ ಮಾಡ್ತೀವಿ ಅಂದ್ರೆ ಭರವಸೆಯನ್ನ ಕೊಡ್ತಿದ್ದಾರೆ, ನಿಮಗೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಅಂತ. ಮತ್ತೊಂದ್ ಕಡೆ ಪಾಕಿಸ್ತಾನಕ್ಕೆ ಛೀಮಾರಿಯನ್ನ ಹಾಕುವಂತಹ ಕೆಲಸ ಸಹ ನಡೀತಾ ಇದೆ. ಆದ್ರೆ ಇದ್ರ ಮಧ್ಯೆ ಟರ್ಕಿ ಅದಕ್ಕೆ ನೆರವನ್ನ ಘೋಷಿಸಿರೋದು, ಜೊತೆಗೆ ಅಲ್ಲಿ ಕಾರ್ಗೋ ವಿಮಾನ ಈಗಾಗಲೇ ಅಲ್ಲಿ ಲ್ಯಾಂಡ್ ಆಗಿರೋದು. ಸೊ ಏನ್ ಡೀಟೇಲ್ಸ್ ಲಭ್ಯ ಆಗ್ತದೆ, ಏನ್ ಕಳಿಸಿದ್ದಾರೆ, ಅದರಲ್ಲಿ ಯಾವ ರೀತಿ ನೆರವನ್ನ ಕೊಡ್ತಿದ್ದಾರೆ ಅವರು? ಅರ್ಪಿತಾ, ಬಹಳ ಪ್ರಮುಖವಾಗಿ ಈ ಪ್ರಮಾಣದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಏನೋ ಒಂದು ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಒಂದು ಕಡೆ ಟರ್ಕಿ ಮತ್ತೊಂದು ಕಡೆ ಚೈನಾವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಸದ್ಯಕ್ಕೆ ಅವರು ಭಾರತದ ವಿರುದ್ಧವಾಗಿ ಆಗ್ತಾ ಇರುವಂತಹ ದಾಳಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಯಾವುದೇ ಅವರ ಪ್ಲಾನ್ಗಳು ಕೂಡ ವರ್ಕ್ ಆಗದೆ ಇರುವಂತಹ ಕಾರಣಕ್ಕಾಗಿ ಅವರ ಬಳಿ ಇದ್ದಂಥ ಎಲ್ಲವೂ ಕೂಡ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಮುಗಿಯುವ ಹಂತಕ್ಕೆ ತಲುಪ್ತಾ ಇದೆ. ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದ್ರೆ ಅರ್ಪಿತಾ, ಪಾಕ್ನ ಬಳಿ ಇರುವಂತಹ ಆ ಶಸ್ತ್ರಾಸ್ತ್ರಗಳು ಇರ್ಬೋದು, ಜೊತೆಗೆ ಅಲ್ಲಿರುವಂಥ ಅವ್ರ ಹತ್ರ ಇರುವಂತಹ ಎಕ್ವಿಪ್ಮೆಂಟ್ಸ್ಗಳಿಂದ ಅವುಗಳೆಲ್ಲವನ್ನೂ ಕೂಡ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಬಳಿ ಇರುವಂತಹ ಆ ಸಮಯ ಅವಕಾಶ ಏನಿದೆ ಅದು ಕೇವಲ 7 ದಿನಗಳು ಮಾತ್ರ. ಅಂದರೆ 7 ದಿನಗಳಲ್ಲೇ ಅವರ ಬಳಿ ಇರುವಂತಹ ಫ್ಯೂಯಲ್ ಅಂದರೆ ಇಂಧನದಿಂದ ಹಿಡಿದು ಅವರ ಬಳಿ ಇರುವಂತಹ ಎಕ್ವಿಪ್ಮೆಂಟ್ಗಳೆಲ್ಲವೂ ಕೂಡ ವರ್ಕ್ ಆಗುವಂಥದ್ದು. ಅದಾದ ಬಳಿಕ ಅವೆಲ್ಲವೂ ಕೂಡ ಕೆಲಸ ಮುಗಿಸುತ್ತೆ. ಗನ್ ಇದ್ರೂ ಕೂಡ ಬುಲೆಟ್ ಇರೋದಿಲ್ಲ, ಮಿಸೈಲ್ಸ್ ಇದ್ರೂ ಕೂಡ ಅವುಗಳನ್ನ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಪಾಕಿಸ್ತಾನದ ಬಳಿ ಇರುವಂಥದ್ದು. ಸೊ ಅದೇ ಕಾರಣಕ್ಕೆ ಈಗ ಒಂದ್ ಕಡೆ ಚೈನಾ ಮತ್ತೊಂದು ಕಡೆ ಟರ್ಕಿ ನೆರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದೆ. ಬಟ್ ನೇರವಾಗಿ ಚೈನಾ ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ನೇರವಾಗಿ ಮಾಡುವಂತಹ ಕೆಲಸಗಳು ಅಥವಾ ಆ ರೀತಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಆದ್ರೆ ಟರ್ಕಿ ಆ ಒಂದು ವ್ಯವಸ್ಥೆಯನ್ನ ಅಥವಾ ಆ ಕೆಲಸವನ್ನು ಮಾಡ್ತಾ ಇದೆ. ಗಮನಿಸಬೇಕು, ಈ ಹಿಂದೆ ಟರ್ಕಿಯಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದಷ್ಟು ನೈಸರ್ಗಿಕ ವಿಕೋಪದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆಗ ಭಾರತ ಎರಡನೇ ವಿಚಾರವನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಈ ಹಿಂದಿನಿಂದಲೂ ಕೂಡ ಟರ್ಕಿ ಇದೇ ರೀತಿಯಾದಂತಹ ನಿಲುವುಗಳನ್ನು ತೋರಿಸ್ಕೊಂಡು ಬರ್ತಾ ಇದ್ರು ಕೂಡ ಭಾರತ ಪಾಕಿಸ್ತಾನ ಅಂತ ಯಾವಾಗ ಬಂದರೂ ಕೂಡ ಭಾರತದ ವಿರೋಧಿಯಾಗಿ ನಿಲ್ತಾ ಇದ್ದಂತಹ ಟರ್ಕಿಗೆ ಭಾರತ ಒಂದು ಸಹಾಯ ಹಸ್ತವನ್ನ ಚಾಚುತ್ತೆ. ಅಂದ್ರೆ ಭಾರತದಿಂದ NDRF ತಂಡಗಳನ್ನು ಕಳಿಸ್ಕೊಡುವಂಥದ್ದು, ಜೊತೆಗೆ ಇಲ್ಲಿನ ಆರ್ಮಿಯನ್ನ ಕಳಿಸ್ಕೊಡುವಂಥದ್ದು, ಅಲ್ಲಿ ಆಗಿದ್ದಂತಹ ದೊಡ್ಡ ಪ್ರಮಾಣದ ನೈಸರ್ಗಿಕ ವಿಕೋಪವನ್ನ ಸಾಲ್ವ್ ಮಾಡುವಂತಹ ನಿಟ್ಟಲ್ಲೂ ಕೂಡ ಒಂದಷ್ಟು ಸಹಾಯವನ್ನ ಭಾರತ ಮಾಡಿರುತ್ತೆ. ಬಟ್ ಅದ್ಯಾವುದನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇವತ್ತು ಭಾರತದ ವಿರೋಧಿಯಾಗಿ ಮತ್ತೆ ಟರ್ಕಿ ನಿಂತಿದೆ. ಇದರಲ್ಲಿ ಬಹಳ ದೊಡ್ಡ ಆಶ್ಚರ್ಯ ಪಡಬೇಕಾದಂತಹ ಅಂಶಗಳು ಏನಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿತ್ತು ಟರ್ಕಿ ಭಾರತದ ಜೊತೆಯಾಗಿ ಯಾವತ್ತೂ ಅಥವಾ ಭಾರತದ ಪರವಾಗಿ ಯಾವತ್ತೂ ನಿಲ್ಲೋದಿಲ್ಲ ಅನ್ನುವಂಥ ಅಂಶ ಎಲ್ಲರಿಗೂ ಕೂಡ ಗೊತ್ತಿತ್ತು. ಸೊ ಆ ಕಾರಣಕ್ಕಾಗಿ ಭಾರತ ಟರ್ಕಿಯನ್ನು ಅಷ್ಟು ದೊಡ್ಡ ಪ್ರಮಾಣದ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ನೇರವಾಗಿ ಯಾರೇ ಬಂದರೂ ಕೂಡ ನಮ್ಮ ಮುಂದೆ ಇರುವಂತಹ ಗುರಿ ಒಂದೇ, ನೇರವಾದಂತಹ ಟಾರ್ಗೆಟ್ ಪಾಕಿಸ್ತಾನ. ಸೊ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಅದರಂತೆ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಸೊ ಅದು ಇವತ್ತು ಈ ಪರಿಸ್ಥಿತಿಗೆ ಪಾಕಿಸ್ತಾನವನ್ನ ತಂದು ನಿಲ್ಲಿಸಿದೆ. ಅದರ ರಿಸಲ್ಟ್ ಇವತ್ತು ನಮಗೆ ಸಿಗ್ತಾ ಇರುವಂಥದ್ದು. ಸೊ ಯಾವುದೇ ದೇಶಗಳಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ಈಗ ಅವರಿಗೆ ಎಕ್ವಿಪ್ಮೆಂಟ್ಗಳನ್ನು ತಂದು ಕೊಟ್ಟರೂ ಕೂಡ ಅದನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಯಾವ ರೀತಿ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಸದ್ಯದ ಅವರ ಪರಿಸ್ಥಿತಿಯಲ್ಲಿ ಅವರು ಅವರ ಜೀವವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಧಾನಿಗಳು ಒಂದ್ ಕಡೆ ದೇಶವನ್ನ ಬಿಟ್ಟು ಅವರ ಪ್ರಧಾನಿ ದೇಶವನ್ನ ಬಿಟ್ಟು ಓಡೋಗ್ತಾರೆ, ಮತ್ತೊಂದ್ ಕಡೆ ಅವರ ಸೇನಾ ಮುಖ್ಯಸ್ಥರ ನೀನು ಮಾಡಿರುವಂಥ ಕೆಲಸ ಸರಿ ಇಲ್ಲ ಅಂತ ಹೇಳಿ ಅವರನ್ನೇ ವಜಾ ಮಾಡುವಂಥ ಕೆಲಸಗಳಾಗುತ್ತೆ. ಇದ್ರ ಮಧ್ಯೆ ಯಾರು ಮುಂದಾಳತ್ವವನ್ನು ವಹಿಸಿಕೊಂಡು ಅಷ್ಟು ಬೇಗ ಭಾರತದ ಅಷ್ಟು ದೊಡ್ಡ ದಾಳಿಯನ್ನು ಎದುರಿಸುವಂತಹ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಸೊ ಆ ಕಾರಣಕ್ಕಾಗಿ ಯಾರೇ ಯಾವುದೇ ಎಕ್ವಿಪ್ಮೆಂಟ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳಿಸಿದ್ರು ಕೂಡ ಅದು ಎಷ್ಟರ ಮಟ್ಟಿಗೆ ಭಾರತದ ವಿರುದ್ಧವಾಗಿ ಅವರು ವರ್ಕ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಾದ ಮೇಲೆ ಅವರ ಎಕ್ಸಿಕ್ಯೂಷನ್ ಲೆವೆಲ್ ಹೇಗಿರುತ್ತೆ ಅನ್ನುವಂಥದ್ರ ಮೇಲೆ ಭಾರತದ ವಿರುದ್ಧ ಪ್ರತಿದಾಳಿಯ ನಿರ್ಧಾರಗಳು ಆಗಲಿದೆ. ಅರ್ಪಿತಾ.